ಏನಪ್ಪ ನಿಂಬೆ ಗಿಡದ ಸಾವುಕಾರ ಏನೋ ನಡೆಸಿಯಲ್ಲ. ಬರ್ಬೇಕು ಏನಪ್ಪ ಏನು ಮಾಡಕತ್ತೀವ ಮುಂಜಾನೆ ಎದ್ದು? ನಿಂಬೆ ಗಿಡ ಕಟ್ ಮಾಡಕತ್ತೀನಿ ಅವಾಗ ಜೇಡಿ ಬಿಡ್ಸಾಕತ್ತೀನಿ. ಇದು ಯಾಕ್ರಿ ಈಗ? ಇವು ಬಿಡಿಸ್ಬೇಕ್ರಿ. ಇವು ಜೇಡಿ ಬಿಡಿಸಿದ್ರೆ ಗಿಡಗಳು ಮ್ಯಾಗ ಹೊಕ್ಕವು. ಇವು ಮನುಷ್ಯರ ಕೂದಲು ಹೆಂಗೋ ಗಿಡಕ್ಕೆ ಆ ಥರ ಜೇಡಿ ಹಂಗೆ ನೋಡ್ರಿ ಕಟಿಂಗ್ ಮಾಡ್ದಂಗನ್ರಿ ಇದು ಸೈಡ್? ಇವು ಜೇಡಿ ಬಿಡಿಸಿದ್ರೆ ಕೆಳಗಡೆ ಗೊಬ್ಬರ ಹಾಕಕ್ಕೆ, ಸೊಲಿ ತೆಗಿಯಕ್ಕೆ, ಮಡಿ ಹಿಗ್ಗಿಸಕ್ಕೆ ಗಿಡನೂ ಮ್ಯಾಕ್ ಹೊಕ್ಕಿರ್ಬೇಕ್ರಿ. ಹಿಂಗಾದ್ರೆ ಹೆಂಗ್ರಿ ಇದು? ಇದೇನಪ್ಪ ದಾರ್ಯಾಗ ಅಡ್ಡಾಡಕ್ಕೆ ಬರ್ಲಾರಂಗೆ ಹೋಗೋದಿಲ್ಲ. ಮುಳ್ಳ್ರಿ ಅವು. ಇವೇನ್ರಿ ಒಂದೊಂದು ಥರ ಮಾಡಿರಲ್ಲ ಚಾವಿ? ಇವು ಅನ್ರಿ ಅವು ಗಿಡ ಹಚ್ಚಿದ ಗಿಡನ ಹನಿ ಬೀಳಂಗೆ ಒಂದು ಚಾವಿ ನಳ ಮಾಡಿದ್ವಿ ರೀ. ಡ್ರಿಪ್ ಗದ್ಲೆ ರೀ? ಡ್ರಿಪ್ನಾಗ ಮಾಡಿದ್ವಿ. ಅದು ಸಫಿಷಿಯೆಂಟ್ ಆಗಿಲ್ಲ ರೀ. 2 ವರ್ಷ ಆಗಿಂದಾಗ ಇಲ್ಲೈತಿ ನೋಡ್ರಿ. ಇದು ಕರಿದು ಚಾವಿ ನಳ ಮಾಡ್ಕೊಂಡನ್ರಿ. ಇದು ಕಡೆ ಇದು ನೀರು ಬರ್ತದ್ರಿ ಈಗ? ಇಲ್ರಿ, ಇದನ್ನ ಕಿತ್ತು ಹೋಗೋದನ್ರಿ. ಮತ್ತು ಇದಕ್ಕೂ ಸಫಿಷಿಯೆಂಟ್ ಆಗಿಲ್ರಿ. ಗಿಡ ದೊಡ್ಡ ಅದು. ಮತ್ತು ಅದನ್ನು ತೆಗೆದು ಹೋಗೋದಕ್ಕೆ ಇದು ಅರ್ಧ ಇಂಚಿಂದ ಕುದಿಸ್ಕೊಂಡ್ವಿ ರೀ. ಕೆಳಗೆ 1 ಇಂಚಿಂದ ಅದ. ಅಂದ್ರೆ ಇವಾಗ ಸಫಿಷಿಯೆಂಟ್ ಬರ್ತದೆ ರೀ. 1 ಇಂಚಿನ ನೀರು ಒಂದು ಅಳತಿ ಬರತ್ತದ. ಗಿಡಗಳು ಭಾಳ ಉತ್ತಮ ಆಗ್ಯಾವ ನೋಡ್ರಿ. ಈ ಕರಿದಕ್ಕೆ ಹಾಕ್ಬೇಕಂದ್ರೆ ಎಷ್ಟು ಖರ್ಚು ಬರ್ಬೋದು ರೀ? ಕರಿದು ಹನಿ ಸಬ್ಸಿಡಿ ಬರ್ತದ, ಅದು ಬರ್ತದ ಅಂತಂದ್ರೆ ರೀ ಅವೇನು ತಲೆ ಕೆಡ್ಸ್ಕೊಳ್ಳಿಲ್ಲ. ಒಂದು 40,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾನೇ ಮಾಡ್ಕೊಂಡಿದ್ದೇನೆ ರೀ. ಸಬ್ಸಿಡಿ ಬರ್ತದ ಅಂತಾರೆ, ಮತ್ತು ಬೇಸಲ್ರಿ ಅದ್ರ ರೊಕ್ಕ ಅದಕ್ಕೆ ಹೋಗ್ತದೇನು ಮಾಡ್ತದೆ? ಅವೆಲ್ಲ ಆಗೋದಿಲ್ಲ ರೀ. ಅವೆಲ್ಲ ತೊಟ್ಟಿ ಪೈಪ್ ಅವು ಇವು ಅಂದರೆ ಭಾಳ ಗೋಜದ. ಅವರು ಹೇಳಿದ ಥರ ನಮ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಕ್ಯಂದು ಅವ್ರನ್ನೆಲ್ಲ ತಿರುಗಾಡಿ ಅವ್ರನ್ನೆಲ್ಲ ಗಿಡ ದೊಡ್ಡ ಆಗ್ಯಾವ್ರಿ. ಆದ್ರೆ ದೊಡ್ಡ ಆಗ್ಯಾವ್ರಿ. ಭಾಳ ಕಿರಿಕಿರಿ ಅದ ರೀ. ಒಬ್ಬೊಂಟಿಗೆ ಹೈರಾಣ. ಇವು 3-4 ವರ್ಷ ಕಾಯ್ಬೇಕು ಹಚ್ಚಿಂದ. ಹೌದ್ರಿ, 4 ವರ್ಷ ಬೇಕು. ಇವಾಗ 4 ವರ್ಷ ಆಯ್ತು ನೋಡ್ರಿ ಇವು ಹಚ್ಚಿಕೆಯಿಂದ. ಮತ್ತು ಗೊಬ್ಬರ ಗುಂಟೆ ಎಲ್ಲ ಗೊಬ್ಬರ ಕಂಡಾಪಟ್ಟಿ ಹಾಕ್ಬೇಕಂತ ಮನ್ಯಾಗೆಲ್ಲ ಭಯಕತ್ ಬಿಟ್ರಿ. 4 ವರ್ಷ ದಿನ ಆಯ್ತು ಹಚ್ಚಿಕೆಯಿಂದ. ಏನೋ ಉತ್ಪನ್ನ ತೊಗೊಂಡಿಲ್ಲ. ಬರ್ತದಲ್ರಿ ಮುಂದೆ ಬಂದಿದ್ದು ನಿಮ್ಗೆ? ಮುಂದೆ ಬರೋದು ಹೆಂಗಾರ ದಾಳಿ ಹೊಡಿತ್ರಿ. ಈಸ್ ದಿನ 3-4 ವರ್ಷ ಕಾಯೋದು ಭಾಳ ವಜ್ಜದ್ರಿ. ಬರಾಬರಿ ಬಿಟ್ರ. ಈ ಕುರಿ ಗೊಬ್ಬರನ ಹಾಕ್ಬೇಕನ್ರಿ ಇದಕ್ಕೆ? ಕುರಿ ಗೊಬ್ಬರ ಹಾಕಿದ್ರೆ ತೊಂದರೆ ಇಲ್ರಿ. ಕುರಿ ಗೊಬ್ಬರನೇ ಹಾಕ್ರಿ. ಯಾಕಂದ್ರೆ ಇವು ಯೂರಿಯಾ DAP ಇವು 4 ದಿನದಾಗ ರೀ. ಇವು ಕುರಿ ಗೊಬ್ಬರ ಅಂತಂದು ನೆಲ ಕಸು ಬರ್ತದ. ಆರೋಗ್ಯ ಮಣ್ಣಿನ ಸುಧಾರಣೆ ಆಗ್ತದ. ಬರಾಬರಿ. ನಾವು ಬಳಸೋದು ಕುರಿ ಗೊಬ್ಬರನ ಬಳಸಿವಿ ನೋಡ್ರಿ. ಇವು ಏಟಿದ್ದ ತಂದಿರಿ ಅಗಿ? ಇವು ಅಗಿ ಅನ್ರಿ. ಇವು ಅಗಿ ಆಲ್ಮಟ್ಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ 3 ರೂಪಾಯಿ ಅಗಿ ವಿತರಣೆ ಕೊಟ್ರೆ ಅವರು ಸಬ್ಸಿಡಿ ಮ್ಯಾಗ ಕೊಡ್ತಾರೆ ವರ್ಷನೂ. ಅಲ್ಲಿ ತೊಗೊಂಬಂದು ಹಚ್ಚಿವ್ರಿ. ಇವು ಕಡಿಮೆ ಬರ್ತಾವ ಅಂತಂದ್ರೆ ಯಾರ 50-100 ಹೇಳಿದ್ರಿ ಒಂದಾಗಿ? ಇಲ್ರಿ, ಅವು ರೆಡಿ ಮಾಡಿರ್ತಾರಲ್ರಿ. ಇವು ರೈತರಿಗೆ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ವಿತರಣೆ ಮಾಡ್ತಾರ್ರಿ. ಯಾವ ಸಬ್ಸಿಡಿ ರೀತಿ ಕೊಡ್ತಾರ್ರಿ. ವರ್ಷ ಮಾಡ್ತಾರನ್ರಿ ಅವ್ರು? ವರ್ಷ ಜೂನ್ ತಿಂಗಳದಾಗ 20ನೇ ಡೇಟಿಗೆ ಹಂಗೆ ವರ್ಷನೂ ಕೊಡ್ತಿರ್ತಾರ್ರಿ. ಜೂನ್ ತಿಂಗಳದಾಗ ರೀ? ವರ್ಷನೂ ವಿತರಣೆ ಮಾಡ್ತಾರ್ರಿ. ಆದ್ರೆ ಈ ವರ್ಷ ಯಾಕೆ ಡಿಲೇ ಮಾಡ್ಯಾರ್ರಿ. ಬಟ್ ವರ್ಷ ಫಾರೆಸ್ಟ್ ಕಡೆಯಿಂದ ಕೊಡತ್ತಾರು, ನಾವು ತಂದು ಹಚ್ಕೋಬೋದು ಬೇಕಾದವರು. ಇಂಟ್ರೆಸ್ಟ್ ಇದ್ದವರು ಬಂದು ಏನಾರ ಮಾಡ್ತೀನಿ ಅಂತಂದ್ರೆ ಎಲ್ಲ ಥರ ಅಗಿ ಕೊಡ್ತಾರೆ ನೋಡ್ರಿ. ಎಲ್ಲ ಸಬ್ಸಿಡಿ ರೀತಿ ಭಾಳ ಮಾರ್ಜಿನ್ ಇರ್ತದೆ. ಮಾಡೋರು ಭಾಳ ಉತ್ತಮವಾದ ಬೆಳೆ ಎಲ್ಲ ಸಿಗುತ್ತೆ. ಬೇಕ್ರಿ 100 ರೂಪಾಯಿ ಅಗಿ ಅಲ್ಲಿ 3 ರೂಪಾಯಿ ಒಂದಿಲ್ರಿ. 3 ರೂಪಾಯಿ ಮತ್ತು ಗೌರ್ಮೆಂಟ್ಲಿಂದ ಕೊಡ್ತಾರಂದ್ರೆ ತೊಗೊಳೋದು ಬೇಸಿ. ಭಾಳ ಉತ್ತಮ ನೋಡ್ರಿ. ಅವು ಎಲ್ಲ ಥರನೂ ಅಗಿ ಕೊಡ್ತಾರೆ. ನಾನೇ ತರುವಾಗ ಒಂದು 300 ನಿಂಬೆ ಗಿಡ ತಂದಿದ್ದೇನೆ ರೀ. ಒಂದು 50 ನುಗ್ಗಿ ತಂದಿದ್ನೆ. ಬರೋಬರಿ. ಒಂದು 30 ಪೇರು ಹಣ್ಣಿಂದು ಸಸಿ ತಂದಿದ್ದೇನೆ ರೀ. ಎಲ್ಲ ಅಗಿ ಅದಾವ್ರಿ ಅಂದ್ರೆ? ಎಲ್ಲನೂ ಅದಾವ್ರಿ. ದಾಳಿಂಬ್ರಿ ಅದಾವು, ಅನಂತರ ಸೀತಾಫಲ ಅದಾವು. ಮತ್ತೆ ಇದು ನಡೀತದ ನೀರಪ್ಪಾರ ಏನೇನು ಮಾಡಿರಿ? ಇವಾಗ ಡ್ರಿಪ್ ಅದಲ್ರಿ, ಅಂತ ಬರೀ ನೀರೇನು ಖರ್ಚು ಆಗೋದಿಲ್ಲ ರೀ. ಡ್ರಿಪ್ ಮಾಡಿಸಿದ್ರೆ ನೀರು ಕಡಿಮೆ ಆಗ್ತದೆ ನಂಗೆ ಆತ್ರಿ. ಅಂದ್ರೆ ಹಾಳರಿ ಕಡಿಮೆ ಆಕ್ಕದ್ರಿ.
ಅದು ಗಿಡದ ಬುಡಕ್ಕೆ ಹೋಗ್ಬಿಡ್ತದಲ್ರಿ ಬರ ಅಲ್ಲಿ ಇಲ್ಲಿ ನಡ್ಬಾರ ವೇಸ್ಟ್ ಆಗೋದಿಲ್ಲ. ವೇಸ್ಟ್ ಆಗಂಗಿಲ್ಲ ಬಿಡ್ರಿ. ಆದ್ರೆ ಒಂದರ ಸಬ್ಸಿಡಿ ಡ್ರಿಪ್ಪಿಗೆ ಉಪಯೋಗ ಇಲ್ಲ ಅಂತೀರೇನ್ರಿ? ಡ್ರಿಪ್ ಹಾಕ್ಸಕ್ಕೆ ಭಾಳ ಕಿರಿಕಿರಿ ಅದಾವ್ರಿ. ರೈತರೆಲ್ಲ ಕೆಲಸ ಬಿಟ್ಕೊಂಡು ಅವ್ರಿಂದ ತಿರುಗಾಡೋದು ಆಗೋದಿಲ್ಲ ರೀ. ಅವೆಲ್ಲ ಅಡ್ಡಾಡ್ಕೋದು ಕುಂತ್ವಿ ಅಂತಂದು ನಮ್ಮ ಇಲ್ಲೆಲ್ಲ ದನ ಕರ ಉಪವಾಸ ಸಾಯ್ತಾವು. ಬರಾಬರ ರೀ. ಯಾಕಂದ್ರೆ ಒಬ್ಬನಿಗೆ ಬಾಳೆ ಇಲ್ಲಿ ಆಕಾರ ಏನ್ರ ಮಾಡಿರ್ತೇವೆ, ನೀರು ಒಂದು ನಿಂತು ಬಿಡ್ತದೆ. ಅವೆಲ್ಲ ಕಾಲೇ ಇರ್ತಾರಲ್ರಿ, ಅವ್ರು ತಿರುಗಾಡಕ್ಕೆ ನಡೀತದೆ ನೋಡ್ರಿ. ಇವು ಬಿಳಿ ಪೈಪ್ ಹಾಕಿರಲ್ರಿ, ಇವು ಚಾವಿನ ಹೇಳೋದು ಇವು ಕೇಟ್ ಬಿದ್ದಂಗೆ ಆಗ್ಯಾವ ಸುಕ್ಕು ಕೂಡಿ. ಇವು ಭಾಳ ತುಟ್ಟಿ ಬಿದ್ದು ಆಡ್ರಿ. ಇವು ಒಂದೊಂದು ಪೈಪಿಗೆ 230 ರೂಪಾಯಿ ಬಿದ್ದು ರೀ ಒಂದೊಂದು ಪೈಪಿಗೆ. ಓಹೋ, ಅವು 20 ಲೆಂತ್ ಇರ್ತದೆ ರೀ ಅದು. ಒಂದೊಂದು ಪೀಸಿಗೆ 230 ರೂಪಾಯಿ ನೋಡ್ರಿ ಅದಕ್ಕೆ. ಅದು ಅರ್ಧ ಇಂಚಿನ ಪೈಪಿಗೆ ರೀ. ಅರ್ಧ ಇಂಚಿನ ಪೈಪಿಗೆ ರೀ? ಇಲ್ಲ ಅದು 1 ಇಂಚಿನ ಪೈಪ್ ರೀ. 1 ಇಂಚಿಂದ ಐತ್ರಿ? 1 ಇಂಚಿನ ಪೈಪಿಗೆ 230 ರೀ. ಅರ್ಧ ಇಂಚಿಗೆ 130 ಬಿತ್ತು ರೀ ಅವಾಗ. ಓಹೋ, ಅದು ಎಲ್ಲರೂ ಹಿಂಗೆ ಮಾಡ್ಕೋಬೇಕು ನೋಡ್ರಿ, ಭಾಳ ಅನುಕೂಲ ಆಗ್ತದ. 30 ವರ್ಷ 40 ವರ್ಷ ಗಿಡಗಳು ಇರ್ತಾವೆ. ಅಂದ್ರೆ ಇದು ಕಿರಿಕಿರಿ ಇಲ್ಲಲ್ರಿ? ಬಟ ನೋಡ್ರಿ, ಒಂದೊಂದು ವಾರಕ್ಕೊಮ್ಮೆ ನೀರು ಕಟ್ಟುದಲ್ರಿ. ಸ್ವಲ್ಪ ಹಿಡ್ಕೊಂಡು ಎಲ್ಲ ಕೆಲಸ ಬಿಟ್ಕೆಂದ ನೀರು ಕಟ್ಟು ಆಗೋದಿಲ್ರಿ. ಅದ್ರ ನೀರು ಭಾಳ ಹಾಳರಿ ಆಗ್ತದ. ಹಳರಿ ಆಗ್ತದ್ರಿ. ಮನುಷ್ಯನ ಎನರ್ಜಿ ವೇಸ್ಟ್ ಆಗ್ತದ, ಟೈಮ್ ವೇಸ್ಟ್ ರೀ. ಟೈಮ್ ವೇಸ್ಟ್ ಆಗ್ತದ. ಎಲ್ಲಿಗಾರ ಹೋಗ್ಬೇಕು ಅಂತಂದ್ರೆ ಅವತ್ತು ಇಲ್ಲಿ ನೀರು ಕಟ್ಟು ನಿಂತು ಬಿಡ್ತದ. ಇದು ಬಟನ್ ಹೊಡೆದ್ಕೆಂದ ಹೋಗಬೇಕಂದ್ರೆ ನಾವು ತೆಗೆದುಕೋಬೋದಲ್ರಿ? ಬೇಕಾದ ಕೆಲಸ ಮಾಡ್ಬೋದ್ರಿ. ಇದು ಒಂದು ಸತಿ ಮಾಡ್ಕೊಂಡ್ಕೆಂದ ಆರಾಮ್ ಉಳ್ಕೊಳ್ಳೋದು ನೋಡ್ರಿ. ಇದು ಇಂಥ ಕಿರಿಕಿರಿ ಇದ್ದ ಸಲಂದ ಯಾರು ಈ ಕೆಲಸ ಮಾಡೋದಿಲ್ಲ, ರೈತರ ಕೆಲಸ ಮಾಡೋದಿಲ್ಲ ಅಂತೇಳಿ. ಆದ್ರೆ ದಮ್ ಬಂದವ್ರಿ. ಏನೇನು ಗೊಬ್ಬರ ಹಾಕಿರೇನು ಇದಕ್ಕೆ? ಇನ್ಮ್ಯಾಗ ಇಲ್ಲಿವರೆಗೂ ಅಂತೂ ಯಾವುದು ಮಾರಾಟಕ್ಕೆ ಹೋಗಿಲ್ರಿ ನಾ. ಇನ್ಮ್ಯಾಗ ಏನೇನು ಮಾಡ್ತಾವೆ ಗೊತ್ತಿಲ್ಲ ರೀ. 4 ವರ್ಷ ದಿನ ಆಯಿತು ಎಲ್ಲರೂ ಆಡ್ಕೊಳಕತ್ತಾರ. ಹಚ್ಚನ ಹುಡುಗ ಎಲ್ಲಿ ತಂದ್ಕೆಂದ ಅವೇನು ಕಾಯಿ ಆಗೋದಿಲ್ಲ ಅಂತ ಹೇಳಸಾಕತ್ತಾರ ಅಂತಾರೆ. ಮತ್ತೆ ಮಂದಿ ಏನು ಮಾಡ್ಯಾರ? ಖಾಲಿ ಇರ್ತಾರೆ ಈಗ ಮಂದಿ. ಖಾಲಿ ಕುಂತವ್ರು. ಮತ್ತು ನಮ್ಗೆ ಮನ್ಸಿಗೆ ಭಾಳ ಬೇಸರ ಮಾಡಿಬಿಡ್ತಾರೆ ರೀ. ಏನಾರ ಮಾಡಕ್ಕೆ ಹೋಗಿರ್ತೀವಿ, ಮಾತಾಡೋರೇ. ಅವರು ಖಾಲಿ ಇರ್ತಾರ. ಅವರು ಖಾಲಿ ಇರ್ತಾರೆ, ಕರೆಕ್ಟ್ ರೀ. ಮಾಡು ಉತ್ಸಾಹ ಕಳೆದು ಬಿಡ್ತಾರೆ ರೀ ಅವರು. ಹಂಗೆ ಮಾತಾಡಿಕೆ ಅಂತ ಏನಾರ ಮಾಡಕ್ಕೆ ಹೊಂಟಿರ್ಬೇಕು. ಅವಾಗೇನು ಮಾಡಕ್ಕೆ ಬರ್ತದೆ ಬಿಡು, ಅವ ಏನು ಹಚ್ಚನ ಅಂತಂದ್ರೆ ನಮಗೆ ಮಾಡ್ತಾನೆ ತಗೊಂತಾರೆ. ಹಿಂಗಾಕೆ ಅಂದ ಹೇಳ್ರಿ. ನಾವೇನು ಅವ್ರು ಹೇಳಕತ್ತಾರ ಅಂತೇಳಿ ಬಿಟ್ಟಿಲ್ಲ. ಉತ್ಸಾಹ ಕಳ್ಕೊಬಾರ್ದ್ರಿ. ಅವ್ರು ಮಾತಾಡೋರೇನು ತಂದು ಹಾಕೋದಿಲ್ಲ ಅಂತೇಳಿ ನಮ್ಮ ಕೆಲಸ ನಾವು ಮಾಡಿದ್ರೆ ಫಲ ಸಿಗ್ತತ್ತಂತ ಹೇಳ್ಯಾರ. ಅದಕ್ಕೇನು ಯಾರ್ದು ತಲೆ ಕಡಿಸ್ಕೊಳ್ಳೋದು ಹರ್ಕತ್ತಿಲ್ರಿ. ಎಲ್ಲಿಲ್ರಿ. ಯಾಕಂದ್ರೆ ಯಾರು ಮಾತಾಡೋರಂತರು ಅದೇನು ಹೇಳ್ತಾರೆ, ಬರೀಗೆ ಎಲ್ಲಿ ಮಾತಾಡೋರು ನಿನ್ನ EMI ಕಟ್ತಾರ ಅಂತೇಳಿ ಅವ್ರು ಹಾಡಿಲ್ರಿ. ಅವು ಇರೋ ಸತ್ಯನೇ ಹೇಳ್ಯಾರಲ್ರಿ ಅವರು. ನೋಡ್ರಿ, ಮಾಡ್ರಿ, ಎಲ್ಲ ಮಾಡ್ರಿ. ಅವ್ರು ಹಂಗೆ ಅಂತಿರ್ತಾರ.